ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಪ್ರತಿಯೊಬ್ರು ಕೂಡ ನಾನು ಮಾಡ್ತಿರೋ ಈ ಒಂದು ಎಪಿಸೋಡ್ನ ಗಮನ ಇಟ್ಟು ಕೇಳಬೇಕು. ಯಾಕೆಂದ್ರೆ ಈ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿವಸ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಸ್ಸಲ್ಲೋ, ಟ್ರೈನಲ್ಲೋ, ಫ್ಲೈಟಲ್ಲೋ ಅಥವಾ ಸ್ವಂತ ಕಾರಲ್ಲೋ, ಕ್ಯಾಬ್ ಇರ್ಬೋದು, ಮೋಟರ್ ಬೈಕ್ ಇರ್ಬೋದು, ಸೈಕಲಲ್ಲಿ ಕೂಡ ಹೋಗೋದ್ರಿಂದ ಅಂದ್ರೆ ನಾವು ಪ್ರತಿನಿತ್ಯ ಪ್ರಯಾಣ ಮಾಡ್ತಿರ್ತೀವಿ. ನಾವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಮ್ಗೆ ಒಂದೊಂದ್ಸಲ ಇದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಆಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬೋದು. ಇದಕ್ಕೆ ಮೂಲ ಕಾರಣ ಏನು? ನಾವ್ಯಾಕೆ ಅಂಗವಿಕಲರಾದ್ವಿ, ನಾವ್ಯಾಕೆ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ವಿ ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲೂ ಇರ್ತದೆ ಮೈಂಡಲ್ಲಿ. ಮೊನ್ನೆ ಒಬ್ರು ಒಂದು ಹುಡುಗ ಶನಿವಾರ ಭಾನುವಾರ ಕಂಪ್ನಿ ರಜಾ ಇತ್ತು, ಊರಿಗೆ ಹೋಗೋಣ ಅಂತೇಳಿ ಹಾಸನ್ ರೋಡಲ್ಲಿ ಹೋಗ್ತಾ ಇದ್ದಾನೆ. ಅವನಿಂದೆ ಒಬ್ಬ ಹುಡುಗ ಕುರ್ಸ್ಕೊಂಡು ಹೋಗಿದ್ದಾನೆ ಜೊತೆಗೆ. ಬಾರೋ ಇವತ್ತು ನಮ್ಮ ಊರಿಗೆ ಹೋಗೋಣ, 2 ದಿನ ಇದ್ದು ಬಿಟ್ಟು ವಾಪಸ್ ಬರೋಣ ಅಂತೇಳಿ ತನ್ನ ಸ್ನೇಹಿತನ್ನ ಹಿಂದ್ಗಡೆ ಕೂರಿಸ್ಕೊಂಡು ತಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. 2 ವೀಲರಲ್ಲಿ, ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಾನೆ. ಸುಮಾರು ಒಂದು ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ಹೋಗಿದ್ದಾನೆ. ನೈಟ್ ಅವತ್ತು ನೈಟಲ್ಲಿ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಬಿಳಿ ವಸ್ತು ಹೋದಂಗೆ ಆಯ್ತು ಅವನಿಗೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಹೈವೇನಲ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಒಂದು ಬಿಳಿ ಬಣ್ಣದ ಏನೋ ಒಂದು ರೂಪ ಗೊತ್ತಿಲ್ಲ, ಹೆಂಗಿತ್ತು ನೋಡಿಲ್ಲ ಅಂತಾನೆ ಸಡನ್ ಆಗಿ ಬಂದು ಹಿಂಗ್ ಹೋಯ್ತಂತೆ. ಅವನು ಇನ್ನೇನು ಯಾವ್ದೋ ಹೋಯ್ತಿಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಸ್ಕಿಡ್ ಆಗಿ ಬಿದ್ದು ಬಿಟ್ಟಿದ್ದಾನೆ. ಬಿದ್ದು ಇಬ್ರಿಗೂ ಡ್ಯಾಮೇಜ್ ಆಗಿದೆ. ಒಬ್ಬರಿಗೆ ಭುಜ ಪೂರ್ತಿ ಎತ್ತಕ್ಕಾಗ್ತಿಲ್ಲ, ಮೂಳೆ ಮುರಿದೋಗಿದೆ ಹಿಂಗ್ ಬಿದ್ದ ತಕ್ಷಣ. ಹಿಂದೆ ಕೂತಿದ್ದವನಿಗೆ ಸಡನ್ ಆಗಿ ಹಿಂದೆ ತಳ್ದಂಗ್ ಬಿದ್ಬಿಟ್ಟಿದ್ದಾನೆ. ಹಿಂದೆ ಬಿದ್ದಾಗ ಬೆನ್ನಿನ ಮೂಳೆಯಲ್ಲಿ ತೊಂದರೆ ಆಯ್ತು. ಈಗ ಅವನು ಒಬ್ಬ ಕೈ ಎತ್ತಕ್ಕಾಗಲ್ಲ, ಇನ್ನೊಬ್ಬ ಸರಿಯಾಗಿ ಕೂತ್ಕೊಳಕ್ಕಾಗಲ್ಲ. ಯಾರು ಆಕ್ಸಿಡೆಂಟ್ ಮಾಡಿಲ್ಲ ಅವ್ರಿಗೆ. ಇನ್ನೊಂದು ಯಾವ್ದೋ ವೆಹಿಕಲ್ ಬಂದಿಲ್ಲ, ಗುದ್ದಿಲ್ಲ. ಅದು ಹೈವೇ, ಒನ್ ವೇಲ್ ಹೋಗ್ತಿದ್ದಾರೆ. ಆ ಕಡೆ ಹೋಗ್ತಿದೆ, ಈ ಕಡೆ ಹೋಗ್ತಿದ್ದಾರೆ. ಯಾವುದೋ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ಟ್ರೈಟ್ ಗಾಡಿನಲ್ಲಿ ರಾತ್ರಿ ಇವತ್ತು ಒಂದು 9:15 10 ಗಂಟೆ ಅಂತ ಹೇಳ್ತಾನೆ ಹುಡುಗ. ಆ ಸಮಯದಲ್ಲಿ ಹಂಗಾಯ್ತು. ಇನ್ನು ಅವನು ಡಿಸ್ಚಾರ್ಜ್ ಆಗಿಲ್ಲ, ಇಬ್ರು ಡಿಸ್ಚಾರ್ಜ್ ಆಗಿಲ್ಲ. ರಸ್ತೆಯಲ್ಲಿ ಯಾರು ಆಕ್ಸಿಡೆಂಟ್ ಮಾಡಿಲ್ಲ, ಏನೋ ಒಂದು ಬೆಳ್ಳಿಗೆ ಬಂದು ಹೋಯ್ತಂತೆ. ಸಡನ್ ಆಗಿ ಯಾರ ಮೇಲೆ ಕಂಪ್ಲೇಂಟ್ ಕೊಡೋಣ? ಈಗ ಯಾರೋ ಬಂದು ಗುದ್ಬಿಟ್ರು ನನ್ಗೆ ಹಿಂಗಾಯ್ತು, ಅಥವಾ ನಾನೇ ಹೋಗಿ ಗುದ್ಕೊಂಡ್ಬಿಟ್ಟೆ ಒಂದ್ ಜಾಗಕ್ಕೆ, ಗುದ್ದಿದ್ದಕ್ಕೆ ನಾವೇ ಹೋಗಿ ಗುದ್ಕೊಂಡಿಕ್ಕೆ ಹಿಂಗಾಯ್ತು ಅಂತ ಹೇಳ್ಕೋಬಹುದು. ಅವರು ಗುದ್ಕೊಂಡಿಲ್ಲ, ಯಾರೂ ಬಂದು ಆಕ್ಸಿಡೆಂಟ್ ಮಾಡಿಲ್ಲ. ಬಟ್ ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು? ಇದಕ್ಕೇನಂತ ಹೇಳ್ತೀರಿ ಹೇಳಿ? ಇದು ಒಂದು ಕೇಸ್. ಎರಡನೇದು, ಧರ್ಮಸ್ಥಳದಿಂದ ಸುಮಾರು ಒಂದು 50 ಕಿಲೋಮೀಟರ್ ಹಿಂಭಾಗದ ಅಂದ್ರೆ ಇನ್ನು ಹಿಂದೆ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಮಧ್ಯಾಹ್ನ ಬಿಟ್ರಂತೇಳಿ 3-4 ಗಂಟೆಗೆ ನೈಟ್ ಹೋಗ್ತಾ ಇದಾರೆ. ಹೋಗ್ತಾ ಇದ್ದಾಗೆ ಆ ಘಾಟ್ ಸೆಕ್ಷನ್ ಅಲ್ಲಿ ಇದಕ್ಕಿದ್ದಾಗೆ ಒಂಥರ ಬೆಂಕಿ ತರ ಹಾರ್ಕೊಂಡು ಹೋಯ್ತಂತೆ. ಗಾಬರಿಗೆ ಡ್ರೈವರ್ ಏನು ಮಾಡ್ಬಿಟ್ಟಿದ್ದಾನೆ, ಅದು ನಮ್ಮೇಲೆ ಬರುತ್ತೆ, ಅದು ಹಿಂಗ್ ಹಾರ್ಕೊಂಡು ಹೋಗಿ ನಮ್ಮೇಲೆ ಕಾರ್ ಮೇಲೆ ಬೆದ್ದು ಬಿಡುತ್ತೆ ಅಂತೇಳಿ ಹಿಂಗ್ ತಿರ್ಗ್ಸಕ್ ಹೋಗಿದ್ದಾನೆ. ತಿರ್ಗ್ಸ ಪಕ್ಕದಲ್ಲೇ ಆ ಬಂಡೆಕಲ್ ಎಡ್ಜ್ಗೆ ಕಾರ್ ಹೋಗಿ ಟಚ್ ಆಗಿದೆ. ಎಲ್ಲರಿಗೂ ಡ್ಯಾಮೇಜ್, ಎಲ್ರಿಗೂ. ಡ್ರೈವರ್ ಸ್ಪಾಟ್ ಡೆತ್. ಇದು ಟಿವಿ ಪೇಪರ್ ಎಲ್ಲ ಬಂತು. ಈಗ ಯಾರಂತ ಕಂಪ್ಲೇಂಟ್ ಕೊಡ್ತೀರಾ? ಈಗ ಯಾರೋ ಒಬ್ರು ಬೆಂಕಿ ಹಾಕೊಂಡು ಬೆಂಕಿ ತರ ಹೋಗ್ತಾ ಇತ್ತು ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಹಿಂಗ್ ಏನ್ ಮಾಡ್ತೀರಿ? ಸುಮಾರು 3 ಗಂಟೆ ಯಾವ್ದು ಆ ಕಡೆಯಿಂದ ಯಾವ್ದೋ ಒಂದು ಕಾರಲ್ಲಿ ಬರ್ತಿದ್ದವರು ಆಕ್ಸಿಡೆಂಟ್ ಆಗಿ ನೋಡ್ಬಿಟ್ಟು
ಸಡನ್ ಆಗಿ ಯಾರಿಗೋ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಕಾರ್ ಸ್ವಲ್ಪ ಇನ್ನೊಬ್ಬರ ಕಾರ್ ಸ್ವಲ್ಪ ಕರ್ಕೊಂಡು ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದಂತೆ ಅವನು ಸತ್ತಿದ್ದಾರೆ. ಪೊಲೀಸರು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ. ಹೆಂಗಾಯ್ತು ಅಂದ್ರೆ ಕಾರಲ್ಲಿ ಕೂತವ್ರು ಹೇಳಿದ್ರಂತೆ, ಡ್ರೈವರ್ ಪಕ್ಕ ಕೂತವ್ರು ಹೇಳಿದಂತೆ ಒಂಥರ ಬೆಂಕಿ ತರ ಬಂತು, ಈಗ ಬೆಂಕಿ ತರ ಬಂತು. ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ಅರೆಸ್ಟ್ ಮಾಡ್ಸೋಣ, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವು ಕಾಂಪನ್ಸೇಷನ್ ತಗೊಳ್ಳೋಣ ಡ್ಯಾಮೇಜ್ ಆಗಿರೋದಕ್ಕೆ. ಇನ್ನೊಂದು, ಮನೆ ಒಳಗೆ ಇದ್ದಾರೆ, ಎಲ್ಲೂ ಟ್ರಾವೆಲ್ ಮಾಡ್ತಿಲ್ಲ ಅವರು. ಮನೆ ಒಳಗೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಮಲಗಿದ್ದು, ಎದ್ದಿದ್ದಾರೆ ವಾಕ್ ಮಾಡಬೇಕು ಅಂತ ಹೇಳಿ. ಸಾಯಂಕಾಲ ಒಂದು ವಾಕ್ ಮಾಡೋ ಒಂದು ಅಭ್ಯಾಸ, ವಾಕಿಂಗ್ ಅಂತ ಹೋಗ್ತಿದ್ದಾರೆ. ವಾಕಿಂಗ್ ಅಂತ ಹೋಗ್ತಿರ್ಬೇಕಾದ್ರೆ ಸ್ಟೇಡಿಯಂ ಹತ್ರ ಒಂದು 200-300 ಮೀಟರ್ ದೂರದಲ್ಲಿ ಅವ್ರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಪಾಳ್ ಜಾಗ ಇತ್ತಂತೆ, ಸ್ಟೇಡಿಯಂ ಪಕ್ಕ ಒಂದು ದೊಡ್ಡ ಪಾಳ್ ಜಾಗ. ಅಲ್ಲೂ ಸ್ವಲ್ಪ ಹೋಗಿ ರೀಸರ್ಚ್ ಮಾಡೋಣ ಅಂತ ಹೇಳಿ ಆ ಪಾಳ್ ಜಾಗದಲ್ಲಿ ಹೋಗಿ ರೀಸರ್ಚ್ ಮಾಡಕ್ಕೆ ಅಂತ ಹೋದಾಗ ಅವ್ರ ಮುಂದೆ ಥಪ್ ಅಂತ ಒಂದು ಬೆಂಕಿ ಬಾಲ್ ಟಪ್ ಅಂತ ಬಿತ್ತಂತೆ. ಅದು ನೋಡಿದ ತಕ್ಷಣನೇ ಅವರು ಮಲಮೂತ್ರ ಎರಡೂ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಅವರು ಪ್ರಾಣ ಅಲ್ಲಿ ಬಿಡಕ್ ಮುಂಚೆ ಕಿರ್ಚಿದ ತಕ್ಷಣ ಯಾರೋ ಅಲ್ಲಿ ಹೋಗ್ತಿದ್ದವ್ರು ಬಂದು ನೋಡಿ ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ಏನೋ ಬೆಂಕಿ ತರ ಬಿತ್ತು, ಎಲ್ಲಿ ನೋಡ್ತು, ಏನೂ ಇಲ್ಲ, ಅಲ್ಲಿ ಬೆಂಕಿ ತರ ಬಿತ್ತು ನನಗೆ ಅಂತ ಹೇಳಿ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಯಾರಿವರು, ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಪೊಲೀಸರು ಫೋನ್ ಮಾಡಿ ವಾಕಿಂಗ್ ಹೋಗೋ ಮನುಷ್ಯ ಅಲ್ಲಿ ರಿಸರ್ಚ್ ಮಾಡಕ್ ಬಂದು ಸತ್ತೋಗ್ಬಿಟ್ರಲ್ಲ. ಆಮೇಲೆ ಅವ್ರ ಮುಖ ಎಲ್ಲ ನೋಡಿ ಫೋಟೋ ತಕ್ಕೊಂಡು ಎಲ್ಲ ಮಾಡಿ, ಆಮೇಲೆ ಅವ್ರ ಮನೆ ಅಲ್ಲಿಂದ 1.5 ಕಿಲೋಮೀಟರ್ ದೂರದಂತೆ. ಯಾರು ಹೇಳದಂತೆ ಇವ್ರು ನಮ್ಮ ಮನೆ ಹಿಂಭಾಗದಲ್ಲಿದ್ದಾರೆ ಇವರು ಅಂತ ಹೇಳಿ. ಸರಿ, ಅವ್ರ ಹಿಂಭಾಗದಲ್ಲಿ ಮನೆಯವ್ರಿಗೆ ಹೋಗಿ ಅವ್ರ ಮನೆ ವಿಷಯ ತಿಳಿಸಿ ಎಲ್ಲ ಮಾಡೋಷ್ಟೊಳಗೆ ಪ್ರಾಣನೇ ಹೊರಟೋಗಿದೆಯಂತೆ. ನೋಡಿ, ನಾವು ಒಂದೊಂದ್ಸಲ ಪ್ರಯಾಣ ಮಾಡುವಾಗ ಅಥವಾ ನಾವು ವಾಕ್ ಮಾಡುವಾಗ ಅಥವಾ ಇನ್ನೇನೋ ಮಾಡುವಾಗ ನಮಗೆ ಅರಿವಿಲ್ದಂಗೆನೆ ಯಾವುದೋ ಒಂದು ಅಗೋಚರ ಶಕ್ತಿ ಬಂದು ನಮ್ಮನ್ನ ಗಾಬರಿ ಪಡಿಸಿ ಹಾರ್ಟ್ ಅಟ್ಯಾಕ್ ಮಾಡ್ಬೋದು, ಗಾಬರಿ ಪಡಿಸಿ ಆಕ್ಸಿಡೆಂಟ್ ತರ ಮಾಡ್ಕೊಳ್ಳೋಕ್ಕೂ ಮಾಡ್ಬೋದು, ಇಲ್ಲ ಗಾಬರಿ ಪಡಿಸಿ ನಾವೇ ಕುಸಿದು ಬಿದ್ದೋಗೋ ತರ ಮಾಡ್ಬೋದು. ಇಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ, 3ನೇ ಪರ್ಸನ್ ಇಲ್ವೇ ಇಲ್ಲ. ಈ ತರದ್ದು ಬೇಕಾದಷ್ಟಿದೆ. ಇದಕ್ಕೆ ಕಾರಣ ನೋಡಿ, ಆ 2 ವೀಲರ್ ಹೋಗ್ತಿದ್ದಲ್ಲ ಹಾಸನ್ ಕಡೆಗೆ ಹೋಗ್ಬೇಕಾದ್ರೆ ಯಾವ ಜಾಗದಲ್ಲಿ ಅವ್ರು ಬಿದ್ರು, ಒಂದು ಬಿಳಿ ಬಣ್ಣದ ಏನೋ ಹೋದಂಗಾಯ್ತು ಅಂದ್ರಲ್ಲ, ಅಲ್ಲಿ ಬಿದ್ದಾಗ ಅವರು ಒಂದು 15 ದಿವಸದ ಮುಂಚೆ ಆ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಂತೆ. ಅದೇ ಜಾಗದಲ್ಲಿ ಇವ್ರು ಬಿದ್ದು ಒಬ್ಬ ಈ ಕಡೆ ಮೂಡ್ಲೆ ಮುರ್ಕೊಂಡಿದ್ದಾನೆ, ಒಬ್ಬ ಬೆನ್ಮೂಳೆ ಮುರಿದೋಗಿದೆ. ಫ್ರೆಂಡ್ಸ್, ಊರ್ಗ್ ಹೋಗಕ್ಕೆ ಅಂತ ಹೊರಟೋ ನೋಡಿ. ಯಾವಾಗ ಇವ್ರು ಧರ್ಮಸ್ಥಳಕ್ಕೆ ಅಂತ ಹೋಗ್ತಿರ್ಬೇಕಾರೆ ಆ ಬೆಂಕಿ ತರ ಬಿತ್ತಲ್ಲ, ಅದು ಆ ಜಾಗದಲ್ಲಿ ಅಲ್ಲೂ ಅಷ್ಟು 1 ತಿಂಗಳು 15 ದಿವಸ ಮುಂಚೆನೂ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ಆ ಆತ್ಮ ನಮ್ಮನ್ನ ಆ ಥರ ಪೀಡಿಸಿದೆ. ಹೀಗೆ ವಾಕಿಂಗ್ ಮಾಡುವಾಗಲೂ ಕೂಡ ಏನೋ ಬಿದ್ದಂಗಾಗಿದ್ದು, ಇದೆಲ್ಲ ಯಾರು ಮಾಡ್ತಿಲ್ಲ, ಅಲ್ಲಿ ಯಾರು ಬಂದೂ ಇಲ್ಲ ಮಾಡ್ಲಿಕ್ಕೆ. ಆದ್ರೆ ಪ್ರಕೃತಿಯಲ್ಲಿ ಈ ತರ ಅಗೋಚರ ಶಕ್ತಿಗಳು ಭಯಾನಕ ದೃಶ್ಯಗಳನ್ನ ಸೃಷ್ಟಿ ಮಾಡ್ತದೆ. ಈ ತರ ಯಾವ ಜಾಗದಲ್ಲಿ ಸತ್ತೋಗಿದ್ರು ಅದ್ರಲ್ಲಿ ಆತ್ಮ ಇನ್ನೂ ಕೂಡ ಓಡಾಡ್ತಿರ್ತದೆ. ಅವಾಗ ಅದು ಪಾಡು ಓಡಾಡ್ತಿರ್ಬೇಕಾದ್ರೆ ನಮ್ ಕಣ್ಣಿಗೆ ಏನೋ ತರ ಕಾಣ್ತಾಗ ನಾವು ಆಕ್ಷನ್ ಮಾಡ್ಕೊಂಡ್ಬಿಡ್ತೀವಿ, ಒಂದ್ಸಲ ಗಾಬರಿಯಿಂದ ಬಿದ್ದೋಗ್ಬಿಡ್ತೀವಿ. ಈ ತರ ಮನೆ ಬಿಟ್ಟು ನಾವು ಹೋಗ್ಬೇಕಾರೆ, ಪ್ರಯಾಣ ಮಾಡ್ಬೇಕಾರೆ, ಅದು ಆಫೀಸ್ ಇರ್ಬೋದು, ಬಿಸ್ನೆಸ್ ಕಾರ್ ಹೋಗಿರ್ಬೋದು, ತೀರ್ಥಯಾತ್ರೆ, ಮತ್ತೆ ಬೇರೆ ಏನೋ ಒಂದು ಬೇರೆ ಊರಿಗೆ ಯಾವುದೋ ಒಂದು ರೀತಿ ನಾವು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರಾತ್ರಿ ಹೊತ್ತು ಈ ರೀತಿ ದೋಷಗಳು ನಮಗೆ ಕಾಣುತ್ತಿದ್ದು. ಆದ್ರಿಂದ ನಮ್ಮ ಜಾತಕದಲ್ಲಿ ಪ್ರೇತ ಬಾಧೆಗಳನ್ನ, ಪ್ರೇತ ನೋಡೋದು, ಪ್ರೇತ ಬಾಧೆಯಿಂದ ಸಾವು ಬರೋದು, ಇಲ್ಲ ಅಂಗವಿಕಲತೆ ಮಾಡ್ಕೊಳ್ಳೋದು, ಏನಾದ್ರು ಒಂದು ದೋಷ ನಮ್ಮ ಜಾತಕದಲ್ಲಿ ಇದ್ರೆ ಅದು ನಡೀತದೆ. ಅದಕ್ಕೆ ಕೆಲವರು ನೋಡಿ, ಆ ಕಾರಲ್ಲಿ ಡ್ರೈವರ್ ಸತ್ತೋದ, ಪಕ್ಕ ಇದ್ದನ್ನು ಕೂತಿದ್ದ, ಹಿಂದೆ ಕೂತಿರೋ ಅದು ನೋಡ್ಬಿಟ್ಟು ಅವ್ರಿಗೆ 1 ತಿಂಗಳಿಂದ ಜ್ಞಾನನೇ ಬಂದಿಲ್ಲ, ಭಯ, ಫೋಬಿಯಾ ಅಂತಾರೆ. ಆ ಒಂದು ದೃಶ್ಯ ನೋಡಿದ್ರೆ ನಮಗೆ ಮಾತೇ ಬರ್ತಿಲ್ಲ, ಭಯ ಆಗ್ಬಿಟ್ಟಿದೆ. ಇದಕ್ಕೆ ಇಂಜೆಕ್ಷನ್ ಟಾನಿಕ್ ಕೊಡ್ತೀರಾ? ಅದರಿಂದ ವಿಜ್ಞಾನಕ್ಕೂ ಮೀರಿದಂತೆ ಕೆಲವು ಶಕ್ತಿ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನಡೀತಾ ಇರ್ತದೆ. ಅದನ್ನ ಗೆದ್ದು ನಾವು ಚೆನ್ನಾಗಿ ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ, ನಮ್ಮ ಬಾಡಿಲಿ ಹೌರ ಚೆನ್ನಾಗಿರ್ಬೇಕು. ಅದಕ್ಕೆ ಪ್ರೇತ ಬಾಧೆ, ಭೂತ, ಪ್ರೇತ, ಪಿಶಾಚಿ, ರಾಕ್ಷಸ, ಯಕ್ಷ, ಗಂಧರ್ವ, ಬ್ರಹ್ಮ ಪಿಶಾಚಿ, ಶಾಕಿನಿ, ಡಾಕಿನಿ, ಕಾಕಿನಿ, ಯಾಮಿನಿ, ಶೂಲಿನಿ, ಲಾಕಿನಿ, ರಾಕಿನಿ, ಮೋಹಿನಿ,
ಈ ತರ ಹಲವಾರು ನೆಗೆಟಿವ್ ಎನರ್ಜೀಸ್ ನಮ್ಮನ್ನ ಹೋಗ್ತಾ ಬರುವಾಗ, ಕೂತಾಗ, ನಿಂತಾಗ, ವ್ಯವಹಾರಕ್ಕೆ ಹೋದಾಗ, ಪ್ರಯಾಣ ಮಾಡುವಾಗ ನಮ್ಮನ್ನ ಅಟ್ಯಾಕ್ ಮಾಡ್ತಿರ್ತದೆ. ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಏನು ಒಂದು ಸ್ಟಿರಾಯ್ಡ್ಸ್ ಇಂಜೆಕ್ಷನ್ ತಗೊಳಕ್ಕಾಗಲ್ಲ, ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ತಿನ್ನಕ್ಕಾಗಲ್ಲ. ನಮ್ಮಲ್ಲಿ ಒಂದು ದೈವ ಬಲ ಇರ್ಬೇಕು. ಅದರಿಂದ ನಮ್ಮ ಜಾತಕದಲ್ಲಿ ನಾವೇನು ಮಾಡ್ಕೊಳ್ದೆ ಸ್ವಯಂ ಆತ್ಮಹತ್ಯೆ ಮಾಡ್ಕೋತಿಲ್ಲ, ವಿಷ ಕುಡಿತಿಲ್ಲ, ಬೆಂಕಿ ಹಾಕೊಂಡು ಸತ್ತೋಗ್ತಿಲ್ಲ, ನೇಣು ಹಾಕೊಂಡು ಸಾಯ್ತಿಲ್ಲ. ಆದ್ರೆ ಈ ರೀತಿ ಗಾಬರಿ ವಿಚಿತ್ರವಾದ ಘಟನೆಗಳಿಂದ ನಮಗೆ ಸಾವು ಆಗ್ಬೋದು, ಅಂಗವಿಕಲತೆನೂ ಬರ್ಬೋದು. ಇದಕ್ಕೆ ಶನಿ ರಾಹು ಕೇತು ದೋಷ ಇರ್ತದೆ. ಆ ಜಾಗದಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ನಮ್ಮ ಜಾತಕದ ಸೂಕ್ಷ್ಮ ಶರೀರದಲ್ಲಿ ನಮ್ಮನ್ನು ಡೌನ್ ಮಾಡುತ್ತೆ, ಶನಿ ರಾಹು ಕೇತುವನ್ನ. ಆಗ ನಮ್ಗೆ ಮುಚ್ಚ ಹೋಗ್ಬೋದು, ಭಯ ಆಗ್ಬೋದು, ಊಟ ಬಿಟ್ಬಿಡ್ಬೋದು, ಆಗಾಗ ಪದೇ ಪದೇ ಚಳಿ ಜ್ವರ ಬರೋದು, ನಿದ್ದೆ ಮಾಡಕ್ಕಾಗಲ್ಲ, ಭಯ, ಭೀತಿ, ದುಗುಡ, ಒಬ್ರುಗಳೋದು, ಕುತ್ಕೊಂಡು ಅಳೋದು, ಈ ತರದೆಲ್ಲ ಸಿಂಪ್ಟಮ್ಸ್ಗೆ ಇವತ್ತು ಎಲ್ಲೂ ಔಷಧಿ ಕಂಡಿಡ್ದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಯಾವ ಜಾಗದಲ್ಲಿ ಪ್ರೇತಗಳು ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ ಅಂತ ಜಾಗದಲ್ಲಿ ಹೋಗ್ತಾ ಬರ್ತಾ ಇದ್ರೆ ನಮ್ಗೇನು ತೊಂದರೆ ಮಾಡಬಾರ್ದು ಅಂದ್ರೆ ನಮ್ಮ ಜಾತಕದಲ್ಲಿ ಶನಿ ರಾಹು ಕೇತು ಮಂಗಳ ಗ್ರಹಕ್ಕೆ ಶಾಂತಿ ಮಾಡ್ಬೇಕು. ಅದರಿಂದ ಪ್ರಯಾಣ ಮಾಡುವಾಗ, ಪ್ರಯಾಣಕ್ಕೆ ಮುಂಚೆ ನಾವು ನಮ್ಮನ್ನ ರೀಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಚಾರ್ಜ್ ಆಗ್ತಿರೋ ಆ ನೆಗೆಟಿವ್ ಎನರ್ಜಿ ನಮಗೆ ಬರೋದಿಲ್ಲ, ತಟ್ಟೋದಿಲ್ಲ. ಈ ರೀತಿ ರಕ್ಷಣೆಯನ್ನು ನಾವು ಪಡ್ಕೊಂಡ್ರೆ ನಮ್ಗೆ ಎಲ್ಲೂ ಕೂಡ ಯಾರ ಮೇಲೂ ನಾವು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆಕ್ಸಿಡೆಂಟ್ಗೆ ಏನಂತ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ ನಾವು? ಈ ತರ ಗೊಂದಲಮಯ ಸಿಚುಯೇಷನ್ಸ್ನ ನಾವು ಎದುರಿಸ್ಬೇಕು. ಮತ್ತೆ ನಾವು ಯಾವಾಗಲೂ ಚಾರ್ಜ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮಗೆ ವಾಹನದಿಂದ ಬರುವಂತ ಮರಣ ದೋಷ, ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಪ್ರತ್ಯಂಗಿರ ದೇವಿನ ಜಪ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ದುಷ್ಟಶಕ್ತಿ, ಎಲ್ಲಾ ನೆಗೆಟಿವ್ಗೂ ನಿವಾರಣೆ ಮಾಡುವಂತ ಹೈಲಿ ಅಟಾಮಿಕ್ ಬಾಂಬ್ ಅಂದ್ರೆ ಪ್ರತ್ಯಂಗಿರಾದೇವಿ. ಈ ದೇವಿಯ ಆರಾಧನೆಯನ್ನ ಮಾಡಿ ಜಪತಪಗಳನ್ನ ಮಾಡ್ಬೇಕು. ಯಾವಾಗ ನಮ್ಮ ಜಾತಕದಲ್ಲಿ ಈ ತರ ದೋಷ ಇದೆ ಅಂತ ಗೊತ್ತಾಗುತ್ತೋ ಅಥವಾ ಗೊತ್ತಿಲ್ಲದೆ ನಾವು ನಡೀತಾ ಇರ್ತೀವಿ, ನಮ್ಮ ಜೀವನ ನಡೆಸ್ತಾ ಇರ್ತೀವಿ, ಆಗಾಗ ಪ್ರತ್ಯಂಗಿರ ದೇವಿ ಆರಾಧನೆ, ಜಪ, ಧ್ಯಾನ ಮಾಡ್ತಿರ್ಬೇಕು. ಇದಕ್ಕೆಲ್ಲ ಈಗ ಬರೋ 19ನೇ ತಾರೀಕು ಹೊಸ ವರ್ಷ ಪ್ರಾರಂಭ, ಪರಾಭವ ಸಂವತ್ಸರ, ಈ ತರ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿರ್ತದೆ. ಯಾರು ಬಂದು ಗೊತ್ತಿಲ್ಲ ನಮ್ಗೆ, ನಾವು ಬೇಕು ಅಂತ ಗುದ್ಕೊಂಡು ಸಾಯ್ಬೇಕು ಅಂತ ಮನಸ್ಸೂ ಇಲ್ಲ. ಆದ್ರೆ ಆ ನೆಗೆಟಿವ್ ಎನರ್ಜಿ ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ಳುತ್ತೆ, ಅಟ್ಯಾಕ್ ಮಾಡಿ ನಮ್ಗೆ ಗಾಬರಿಯಿಂದ ಇಲ್ಲ ಸತ್ತೋಗೋಬೇಕು, ಇಲ್ಲ ಅಂಗವಿಕಲತೆ ಆಗ್ಬೇಕು, ಇಲ್ಲ ಬದುಕಿರ್ತೀವಿ, ಎಲ್ಲ ಆಕಾಂಕ್ಷೆಗಳನ್ನು ತೆಗೆದುಹಾಕ್ಬಿಟ್ಟು ಎಲ್ಲ ಆಕಾಂಕ್ಷೆಗಳನ್ನ ಬಂದ್ ಮಾಡಿಬಿಡ್ತದೆ. ನಮ್ಮ ಸರ್ವ ರಕ್ಷಣೆಯನ್ನು ಕೂಡ ನಾಶ ಮಾಡಿಬಿಡುತ್ತೆ. ಇದರಿಂದ ಪಾರಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇದೇ ತಿಂಗಳು ಮಾರ್ಚ್ 18ನೇ ತಾರೀಕು ಬುಧವಾರ ಮಹಾಪ್ರತ್ಯಂಗಿರೆ ಆಗ ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ. ಏನಕ್ಕೆ ಅಂದ್ರೆ ಈ ತರ ದೋಷಗಳಿಂದ ಮುಕ್ತರಾಗಬೇಕು ಅಂದ್ರೆ, ಹೊಸ ವರ್ಷದಲ್ಲಿ ನಮ್ಗೆ ಈ ರೀತಿ ಆಕ್ಸಿಡೆಂಟ್ ಆಗಬಾರ್ದು, ಅಂಗವಿಕಲತೆ ಆಗಬಾರ್ದು ಅಂದ್ರೆ ಹೊಸ ವರ್ಷ ಪ್ರಾರಂಭ ಹಿಂದಿನ ದಿನ ಯುಗಾದಿ ಅಮಾವಾಸ್ಯೆ ದಿವಸ ಬೆಂಗಳೂರಿನಲ್ಲಿ 21 ವೆರೈಟಿ ಕಾಳಿಯರು, 21 ವೆರೈಟಿ ದುರ್ಗಿಯರು, ದಶಮಹಾಕಾಳಿಯರು, ಚಿನ್ನಮಸ್ತಾದೇವಿ, ಷೋಡಶಿ, ಬಗಳಾಮುಖಿ, ತಾರಾದೇವಿ ಅಂತ ಹೀಗೆ 10 ಜನ ಕಾಳಿಯರು, ಇದಕ್ಕೆ 40 ವೆರೈಟಿಗಿಂತಲೂ ಹೆಚ್ಚು ಪ್ರತ್ಯಂಗಿರ ಪೂಜೆ ಮಾಡಿ, ಯಾಗ ಮಾಡಿ, ಈ ದೋಷ ಯಾರಿಗಾರ ಆಕ್ಸಿಡೆಂಟ್, ವಿವಾಹ ಆಕ್ಸಿಡೆಂಟ್ ಆಗುವಂತ ದೋಷ ಇದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಶನಿ ರಾಹು ಕೇತು ಮಂಗಳ ಗ್ರಹಕ್ಕೆ ಶಾಂತಿ ಮಾಡ್ಕೋಬೇಕು ಅಂದ್ರೆ ಈ ವರ್ಷ 18ನೇ ತಾರೀಕು ಈ ಮಹಾಪ್ರತ್ಯಂಗಿರ ಯಾಗಕ್ಕೆ ನೀವು ಭಾಗವಹಿಸಿ. ಏನ್ ವಿಶೇಷತೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಕಾಳಿ, ದುರ್ಗಿ, ದಶಮಹಾಕಾಳಿಯರು ಆದ್ಮೇಲೆ ಜಗದ್ರಾತಿ ಪ್ರತ್ಯಂಗಿರ ಹೋಮ ಮಾಡ್ತೇವೆ. ಇಲ್ಲಿ ಭಾಗವಹಿಸಿದ ಮುದ್ರಾ ಮಂತ್ರ ತಂತ್ರಗಳನ್ನ ಹೇಳಿಕೊಟ್ಟು ನಿಮ್ಮ ಕೈಲೇ ಕೆಲವು ತಂತ್ರ ಮಾಡಿಸಿ ನೀವು ಮಾಡಿದಂತ ತಂತ್ರ ಪ್ರಯೋಗ ನಿಮ್ಮ ಕೈಯಿಂದಲೇ ಪೂರ್ಣಾವತಿ ಮಾಡಿಸ್ತಾ ಇದ್ದೀವಿ. ಬಹಳ ವಿಶೇಷ ಈ ಒಂದು ಕಾರ್ಯಕ್ರಮ. ನಾವು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಂಕಲ್ಪ ಶುರು ಮಾಡ್ತೀವಿ. 18ನೇ ತಾರೀಕು 3 ಗಂಟೆಗೆ ಸಂಕಲ್ಪ ಶುರು ಮಾಡಿಸಿ ಆಮೇಲೆ ರಾತ್ರಿ 9 ರಿಂದ 10 ಗಂಟೆ ಒಳಗೆ ಈ ಎಲ್ಲಾ ಹೋಮಗಳನ್ನ ಯಾವ್ಯಾವ ದೋಷಕ್ಕೆ ಯಾವ್ಯಾವ ಮಂತ್ರ, ಏನು ಆಯುರ್ವೇದ ಹರ್ಬ್ಸ್ನ ಹೋಮಕ್ಕೆ ಬಡಿಸ್ಬೇಕು ಅನ್ನೋದನ್ನೆಲ್ಲ ನಾ ತಿಳಿಸ್ಕೊಡ್ತೀನಿ. ಮುದ್ರೆಗಳನ್ನ, ಮಂತ್ರಗಳನ್ನ, ತಂತ್ರಗಳನ್ನ ಮಾಡೋದು ಹೇಗೆ ಅಂತ ಕಲಿಸ್ತೀನಿ. ಆ ಒಂದು ವಿಶೇಷವಾದಂಥದ್ದು. ನಾವೆಲ್ಲಾದ್ರೂ ಹೋದ್ರೆ 1-2-3 ಜನ ಹೋಟ್ಲಿಗೆ ಹೋದ್ರೆ ಕಾಫಿ ತಿಂಡಿ ಕುಡಿದ್ಬಿಟ್ರೆ ಕಾಫಿ ತಿಂಡಿ ಇನ್ನೊಂದು ಏನೋ
ಮಾಡ್ತಾರೆ 3,000-4,000 ರೂಪಾಯಿ ಆಗ್ಬಿಡ್ತು. ಒಂದು 2-3 ಜನ ಹೋದ್ರೆ 1-2 ಸಿನಿಮಾಕ್ಕೆ ಹೋಗಿ ಬಂದ್ಬಿಟ್ರೆ ದುಡ್ಡು ಹೊಟ್ಟೋಗುತ್ತೆ. ಅದರಿಂದ ಆ ತರ ವೇಸ್ಟ್ ಮಾಡೋ ಬದಲು ಹೊಸ ವರ್ಷದಲ್ಲಿ ನಮ್ಗೆ ಯಾವ್ದು ಈ ತರ ಭೂತ ಪ್ರೇತಗಳ ಬಾಧೆ ಸೋಂಕಿನಿಂದ ನಮಗ್ ನಾವೇ ಆಕ್ಷನ್ ಮಾಡ್ಕೋಬಾರ್ದು ಅನ್ನೋದಾಗಿದ್ರೆ ತಕ್ಷಣ ನಾನು ಸ್ಕ್ರೀನ್ ತೋರಿಸ್ತಾ ಇದೀನಿ ನೋಡಿ, SPTT.in ಅಂತ ಆ ಸ್ಕ್ರೀನ್ ಓಪನ್ ಮಾಡಿ ಆ ವೆಬ್ಸೈಟ್ಗೆ ಹೋಗಿ ಎಲ್ಲ ಡೀಟೇಲ್ಸ್ ಇದೆ, ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಹೋಮಕ್ಕೆ, ಮಹಾಪ್ರತ್ಯಂಗಿರ ಹೋಮಕ್ಕೆ. ಅದರಿಂದ ಒಂದ್ಸಲ ಒಬ್ಬರೇ ಡ್ರೈವ್ ಮಾಡ್ತಿರ್ತೀವಿ, ಒಂದ್ಸಲ ಜೊತೆಲಿ ಕೂತಿರೋರು ಇರ್ತಾರೆ, ಅವರಲ್ಲೇ ಯಾವ್ದಾದ್ರು ಪ್ರೇತ ಬಾಧೆ ದೋಷ ಹಿಂದ್ಗಡೆ ಸೀಟಲ್ಲೋ ಪಕ್ಕದಲ್ಲೋ ಕೂತಿರ್ತಾರೆ, ಅವರಿಂದ ನಮಗೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಉಂಟು. ಈ ತರದಿಂದೆಲ್ಲ ಮುಕ್ತರಾಗಬೇಕು ಅಂತಂದ್ರೆ ಮಹಾಪ್ರತ್ಯಂಗಿರಿ ಆಗಕ್ಕೆ ಭಾಗವಹಿಸಿ. ಅದಕ್ಕೆ ನಾವು ಹೇಳ್ತೀವಿ ಅದು ಓಂ ಹ್ರೀಂ ಕ್ಷೋಂ ವಿಘ್ನಹರ ಪ್ರತ್ಯಂಗಿರ ಮಮ ವಿಜ್ಞಾನಾಶಯನಾಶಯ ಸರ್ವಕಾರ್ಯಂ ಸಾಧಯ ಸಾಧಯ ಮಮ ಮಾರ್ಗೆ ಕಂಟಕಾನ್ ಸಾರಯ ಸಾರಯ ಅಪ್ರತಿಹತ ಶಕ್ತಯೇ ಸರ್ವ ರಕ್ಷಾಂ ಕುರು ಕುರು ಓಂ ಹ್ರೀಂ ಪ್ರತ್ಯಂಗಿರಾಯೈ ಸ್ವಾಹ ಅಂತೇಳಿ ನಾವು ರಸ್ತೆಲಿ ಮಮ ಮಾರ್ಗೆ ನಾವು ಹೋಗುವಾಗ ಕಂಟಕಗಳು ಯಾವ ರೀತಿಯ ಕಂಟಕಗಳು ಬರ್ತದೋ ಸಾರಯ ಸಾರಯ ಅಪ್ರತಿಹತ ಶಕ್ತಯೇ. ಅಪ್ರತಿಹತ ಶಕ್ತಿ ಅಂತಂದ್ರೆ ಈ ದುಷ್ಟ ಶಕ್ತಿಗಳಿಂದ ನಿವಾರಣೆ ಮಾಡಿ ಸರ್ವಂ ರಕ್ಷಾಂ ಕುರು ಕುರು ಅಂತ ಹೇಳ್ತಿದ್ರು ಮಹಾಪ್ರತ್ಯಂಗಿರ ಸಾಧನೆ. ಅದರಿಂದ ನಾವು ಸ್ಕ್ರೀನ್ ಮೇಲೆ ತೋರಿಸೋರು ಆ ವೆಬ್ಸೈಟ್ ನಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರಾದ್ರೂ ಈ ಕಾರ್ಯಕ್ರಮಕ್ಕೆ ಬರ್ತಿದ್ರೆ ರಿಜಿಸ್ಟರ್ ಮಾಡ್ಕೊಂಡು ನೀವು ಏನ್ ತರಬೇಕು ಗೊತ್ತಾ, ಒಂದು ತೆಂಗಿನಕಾಯಿ ತರಬೇಕು ತಂತ್ರ ಮಾಡ್ಲಿಕ್ಕೆ. ತೆಂಗಿನಕಾಯಿನು ನವಗ್ರಹ ಸಮಾನ. 12 ನಿಂಬೆ ಹಣ್ಣು ಬೇಕು, ಯಾಕಂದ್ರೆ ಕಾಳಿ ದುರ್ಗಿ ದಶಮಹಾಕಾಳಿಯರು ಪ್ರತ್ಯಂಗಿರನ್ನು ಮಾಡಿಸೋದ್ರಿಂದ ನಿಮ್ ಕೈಯಲ್ಲಿ ತಂತ್ರ ಮಾಡೋದ್ರಿಂದ ರಾಹು ಶಾಂತಿ ಆಗ್ಬೇಕು ಅಂದ್ರೆ ರಾಹು ಅಂದ್ರೆ ನಿಂಬೆಹಣ್ಣು 12 ನಿಂಬೆಹಣ್ಣು ತರಬೇಕು. ಶುಕ್ರ ಶಾಂತಿ ಆಗ್ಬೇಕು ಅಂದ್ರೆ 12 ಕಾಯಿನ್ಸ್, ₹1 ಕಾಯಿನು, ₹2 ಕಾಯಿನು, ₹5 ಕಾಯಿನು, ಯಾವ್ದು ಒಟ್ಟಲ್ಲಿ 12 ಕಾಯಿನ್ಸ್. 100 ಗ್ರಾಮ್ಗಿಂತ ಹೆಚ್ಚಿಗೆ ತರಬಾರ್ದು ಮೆಣಸಿನ್ಕಾಯಿನ. ಒಣಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇರ್ಬೋದು, ಗುಂಟೂರು ಮೆಣಸಿನ್ಕಾಯಿ ಇರ್ಬೋದು, ಯಾವ ಜಾತಿ ಮೆಣಸಿನ್ಕಾಯಿ ಆಗ್ಲಿ 100 ಗ್ರಾಮ್ ಮೆಣಸಿನ್ಕಾಯಿನ ತಗೊಂಡ್ಬರ್ಬೇಕು. ಬರ್ಬೇಕಾದ್ರೆ ಒಂದು ಸಣ್ಣ ಬ್ಯಾಗ್ ಎತ್ಕೊಂಬನ್ನಿ, ಪ್ರಸಾದ ಕೊಡ್ತೀವಿ ತಗೊಂಡೋಗಕ್ಕೆ ಒಂದು ಬ್ಯಾಗು. ಇದಲ್ದೇನೆ ನಾವು ನಿಮ್ಗೆ ಗಿಡಮೂಲಿಕೆಗಳು ಕೊಡ್ತೀವಿ. ಅವತ್ತೊಂದು ದಿವಸ ತಂತ್ರ ಮಾಡ್ಲಿಕ್ಕೆ ಒಂದು ಕಿಟ್ ಕೊಡ್ತೀವಿ. ಆ ಕಿಟ್ ನಲ್ಲಿ ಎಲ್ಲಾ ತರ ಗಿಡಮೂಲಿಕೆ ಇರುತ್ತೆ. ಆ ಗಿಡಮೂಲಿಕೆ ಜೊತೆಗೆ ನೀವು ಯಾರು ತರ್ತಿದಿಲ್ಲ ಅದನ್ನ ನೀವು ತಗೊಂಡ್ಬರ್ಬೇಕು. ಯಾರು ಯಾಗಕ್ಕೆ ಬರಕ್ಕಾಗಲು ನೀವು ತಗೊಂಡ್ಬರೋದನ್ನ ಅವ್ರ ಕೈಲಿ ಕೊಟ್ಟು ಟಚ್ ಮಾಡಿಸಿ ಪ್ರಾರ್ಥನೆ ಮಾಡಿಸಿ ಅವ್ರ ಕೈಯಿಂದ ತಗೊಂಡ್ ಬನ್ನಿ. ತಗೊಂಡು ಕರೆಕ್ಟ್ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಸಂಕಲ್ಪ ಪ್ರಾರಂಭ ಆಗುತ್ತೆ. ಅಗ್ನಿಮುಖ ಎಲ್ಲ ಮಾಡಿ ಹೋಮ ಶುರು ಮಾಡಿ ರಾತ್ರಿ 9-10 ಗಂಟೆ ಒಳಗೆ ಪೂರ್ಣಾಹುತಿ ಮಾಡಿ ಮಹಾಪ್ರಸಾದ ವಿನಿಯೋಗ ಆಗುತ್ತೆ. ಈ ಒಂದು ಹಳೆಯ ವರ್ಷ ಮುಗಿತಾ ಇದೆ, ವಿಶ್ವಾಸ ಸಂವತ್ಸರ ಮುಗಿತಾ ಇದೆ, ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಸಂಧಿ ಕಾಲದಲ್ಲಿ ಈ ಒಂದು ಮಹಾಯಾಗವನ್ನ ಮಾಡ್ತಾ ಇದೀವಿ. ಇದು ವಿಶೇಷವಾದ ಯಾಗ. ಈ ಒಂದು ಯಾಗದಲ್ಲಿ ನಾವು ಭಾಗವಹಿಸಿ ನಮ್ದೆಲ್ಲಾ ತರ ಅಪಮೃತ್ಯು ದೋಷ, ವಾಹನ ಅಪಮೃತ್ಯು ದೋಷ ನಿವಾರಣೆ ಮಾಡ್ಕೋಬೇಕು ಅನ್ನೋದಾಗಿದ್ರೆ ನಿಮ್ಮ ಜಾತಕದಲ್ಲಿ ಮಂಗಳ ಶನಿ ರಾಹುಕೇತುಗೆ ಶಾಂತಿ ಆಗ್ಲೇಬೇಕು. ಈ ತರದಲ್ಲಿ ಈ ಕಾರ್ಯಕ್ರಮ 18ನೇ ತಾರೀಕು ಎಲ್ಲಿ ನಡೀತಿದೆ ಗೊತ್ತಾ? ಬೆಂಗಳೂರಿನಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲೇ ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತ ಹೇಳಿ ಒಂದು ಆಟದ ಮೈದಾನ ಇದೆ. ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಸುಮಾರು 1.5 ಕಿಲೋಮೀಟರ್, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸುಮಾರು 4-4.5 ಕಿಲೋಮೀಟರ್ ಇದೆ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆಲ್ಲ ಬೆಂಗಳೂರು ಪೂರ್ತಿ ಎಲ್ಲ ಕಡೆ ಓಡಾಡ್ಬೋದು. ಮೆಟ್ರೋ ಹಿಂಭಾಗದಲ್ಲೇ ಇದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮ ಬಂಧು ಮಿತ್ರರಿಗೆಲ್ರಿಗೂ ಹೇಳಿ. ಯಾಕಂದ್ರೆ ಎಲ್ಲರ ಹತ್ರ ವೆಹಿಕಲ್ ಇದೆ. ಒಂದಲ್ಲ ಒಂದ್ ರೀತಿ ಆಟೋದಲ್ಲಿ ಹೋಗ್ತೀವಿ, ಕಾರಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಫ್ಲೈಟ್ ಅಲ್ಲಿ ಹೋಗ್ತೀವಿ. ಎಲ್ಲೇ ಆದ್ರೂ ಕೂಡ ನಮ್ಗೆ ಸುಖವಾಗಿ ಹೋಗಿ ಸುಖವಾಗಿ ಮನೆಗೆ ಬರ್ಬೇಕು ಅನ್ನೋದಾದ್ರೆ ನಮ್ಮ ಜಾಗದಲ್ಲಿ ಮಂಗಳ ಶನಿ ರಾಹುಕೇತುಗೆ ಶಾಂತಿ ಆಗ್ಬೇಕು. ಈ ತರದ ಏನೋ ನೆಗೆಟಿವ್ ದುಷ್ಟಶಕ್ತಿಗಳಿಂದ ನಮಗೆ ತೊಂದರೆ ಆಗಿದೆ. ಇಲ್ಲಿ ಮಾಟ ಮಂತ್ರ ಮಾಡಿಸಿಲ್ಲ, ರಸ್ತೆಯಲ್ಲಿ ಹೋಗುವಾಗ ಕೆಲವು ನೆಗೆಟಿವ್ ಇದ್ದು ಯಾರ್ಯಾರು ಸತ್ತೋಗಿರ್ತಾರೆ ಅವ್ರು ಈ ರೀತಿ ನಮ್ಗೆ ತೊಂದರೆ ಕೊಡ್ತಾರೆ. ಆ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿರೋ ಆತ್ಮ ನಮ್ಗೆ ಈ ರೀತಿ ತೊಂದರೆ ಕೊಡ್ತದೆ. ಈ ತರ ಆಗ್ಬಾರ್ದು. ನಾವು ಇನ್ ಮುಂದೆ ಎಲ್ಲೋ ಹೋದಾಗ್ಲು ಬೇರೆ ಹೋಗುವಾಗ್ಲು ಅನ್ನೋದಾಗಿದ್ರೆ ನಿಮ್ಮ ಜಾತಕ 18ನೇ ತಾರೀಕು ಅಮಾವಾಸ್ಯ ದಿವಸ ಈ ಒಂದು ಯಾಗದಲ್ಲಿ ಭಾಗವಹಿಸಿ. ಮತ್ತೆ ಬರ್ಬೇಕಾದ್ರೆ ನೀವು ಒಂದು ಬ್ಯಾಗ್ ತಗೊಂಡ್ ಬನ್ನಿ. ನಾ ಹೇಳೋ ಐಟಮ್ಸ್ ಎಲ್ಲ ತಗೊಂಬನ್ನಿ. ಇದಿಷ್ಟು ನೀವು ತಗೊಂಬಂದ್ರೆ ನಾನು ಕಂಪ್ಲೀಟ್ ಆಗಿ ಕೂರಿಸಿ ನಿಮ್ಗೆ ಮುದ್ರಾಮಂತ ತಂತ್ರದ ಯಾಗ ಮಾಡಿಸಿ ನಿಮ್ಮಲ್ಲಿ ಆ ನೆಗೆಟಿವ್ ಎನರ್ಜಿಗೆ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಅವತ್ತು ದಿವಸ ನಾನು ಪ್ರಯತ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ.
ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಅಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಸಬ್ಜೆಕ್ಟ್ ಅಂದ್ರೆ ಮಾಹಿತಿಯನ್ನು ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.